माचिस खत्म हो गई, नई माचिस दे। बाहर पटाखे तू चला रहा था। यस। तेरा रॉकेट आज ऐसी जगह लगा है, अगर जल जाता तो डॉक्टर को दिखाने में भी शर्म आती। संभल कर रहना चाहिए ना। अब दिवाली पे पटाखे नहीं चलाऊंगा तो क्या रंग लगाऊंगा। इधर दे पटाखे। अरे क्या कर रहा है जोरदार, पोपट के पटाखे दे। दिन में कौन पटाखे चलाता है, अब इसे ये रात में मिलेंगे। मेरे पटाखे दे। नहीं, मैं कहता हूँ दे। नहीं दूंगा। जोरदार दे। ಕಾಡಿನಲ್ಲಿ ಕ್ಯಾಂಪಿಂಗ್ ಮಾಡಿ ಬಹಳ ಮಜಾ ಬಂತು. ಹಾ, ಮಜಾ ಅಂತೂ ಬಹಳ ಬಂತು. ಆದ್ರೆ ಈಗ ನಾವು ಬೇಗನೆ ಮನೆ ತಲುಪಬೇಕು. ಕತ್ಲೆ ಆಗ್ತಾ ಇದೆ. ಬೇಗ ಮನೆಗೆ ಮುಟ್ಟಿಲ್ಲ ಅಂದ್ರೆ ಮೇಡಮ್ ಚಿಂತಿತರಾಗ್ತಾರೆ. ನೋಡಪ್ಪ, 5ನೇ ಗೇರ್ ಹಾಕು, ಗಾಡಿನ ಓಡಿಸು. ಅರೆ, ಇದು ಯಾವ ದಾರಿಲಿ ಬಂದಿಯೋ? ಈ ಕಿಟ್ ಹೇಳಿದ್ದು ಇದು ಶಾರ್ಟ್ ಕಟ್ ಅಂತ. ನೋಡ್ಕೊಟ್ಟೆ ಅಣ್ಣ, ಈ ಬನಿ ತಪ್ಪು ಟನ್ನು ತಗೊಂಡಿದ್ದಾನೆ ಅನ್ಸುತ್ತೆ ಅಣ್ಣ. ಯಾವ ಟನ್ನು ಬಂದಿಲ್ಲ. ಅರೆ, ಇಷ್ಟು ಒಳ್ಳೆ ಕ್ಯಾಂಪಿಂಗ್ ನಂತರ ಈ ಜಂಪಿಂಗ್ ಚೆನ್ನಾಗಿರೋದಿಲ್ಲ. ಹಾ, ಎಷ್ಟು ಒಳ್ಳೆ ಟ್ರಿಪ್ ಮಾಡಿ ಹೋಗ್ತಾ ಇದ್ವಿ. ರಿಲ್ಯಾಕ್ಸ್ ಆದ್ಯಲ್ಲ. ಈ ಕೆಟ್ಟ ರಸ್ತೆಯಲ್ಲಿ ಹಾರಿ ಹಾರಿ ಸಾಕಾಗೋಯ್ತು. ಎನಿ ಡೌಟ್? ನೋಡಪ್ಪ ಕಿಟ್, ರಜೆಯಲ್ಲಿ ಇಷ್ಟು ಒಳ್ಳೆ ಆರಾಮ್ ಮಾಡಿ ಬಂದ್ವಿ ಪರ್ವತದಿಂದ. ನಿನ್ನ ಈ ಶಾರ್ಟ್ ಕಟ್ ನ ಆಟದಲ್ಲಿ ನಮ್ಗೆ ಸಾಕ್ ಮಾಡ್ಬಿಡಿಪ್ಪ. ನಾನು ರತನ್ ಹೋಟೆಲಿಂದ ಕನ್ಫರ್ಮ್ ಮಾಡ್ಕೊಂಡಿದ್ದೆ, ಮನೆಗೂ ಶಾರ್ಟ್ ಕಟ್ ಇಲ್ಲಿಂದಲೇ. ಅರೆ, ಅವನಿಗೆ ತನ್ನ ಮನೆ ದಾರಿ ಸರಿಯಾಗಿ ಗೊತ್ತಿಲ್ಲ. ಅವನಿಗೆ ಈನ ರಸ್ತೆ ಏನು ಬದನೆಕಾಯಿ ಗೊತ್ತಿರತ್ತೆ. ಸಾರಿ ಅಣ್ಣ. ತಮ್ಮ ನಿಲ್ಸು, ಜೋರ್ದಾರ್ ಹಾರಿಬಿಟ್ಟ. ಜೋರ್ದಾರ್, ಎಲ್ಲಿದ್ಯಾ ನೀನು? ಜೋರ್ದಾರ್, ನೀನ್ ಹಾರಿ ಎಲ್ಲಿಗೆ ಹೋದೆ? ಜೋರ್ದಾರ್, ನೀನ್ ಚೆನ್ನಾಗಿದ್ದಿ ತಾನೇ? ಎಲ್ಲಿದ್ದೀ? ಅಣ್ಣ, ಜೋರ್ದಾರ್ನ ಗಿಲ್ಟಿ ಮುಗಿದೋಯ್ತು. ಅವನು ಹಾರ್ದ ಆದ್ರೆ ವಾಪಸ್ಸೇ ಬರ್ಲಿಲ್ಲ. ಅದಕ್ಕೆ ಗಿಲ್ಟಿ ಅಲ್ಲ, ಗ್ರಾವಿಟಿ ಅಂತಾರೆ. ಕೆಲವೊಂದು ಶಬ್ದಗಳನ್ನ ಕಲ್ತು ಬಿಟ್ರೆ ಜ್ಞಾನಿ ಆಗೋದಿಲ್ಲ. ಗ್ರಾವಿಟಿ ಸ್ಪೆಗೆಟಿ ಏನೂ ಅಲ್ಲ, ಮುಗಿದು ಹೋಗೋದಕ್ಕೆ. ನಾನು ಇಲ್ಲಿದ್ದೀನಿ ಮೇಲೆ. ಏ, ನಮ್ಮ ಗೆಳೆಯನನ್ನ ಬಿಡು. ಬೇಡ ಬೇಡ. ಸರಿ, ಬಿಟ್ಬಿಟ್ಟೆ. ಬೇಡ. ನಮ್ಮಪ್ಪ ಹೇಳ್ತಾ ಇದ್ರು ತಮ್ಮ ಸೈಜ್ ನೋಡ್ಕೊಂಡು ಕೆಲಸ ಮಾಡ್ಬೇಕು ಅಂತ. ನೋಡಪ್ಪ, ಬನಿಯ ಸ್ಥಿತಿ ನೋಡಿದ್ರೆ ನಿನ್ನ ಅಪ್ಪ ಹೇಳಿದ್ದು ಸರಿ ಅಂತ ಅನಿಸ್ತದೆ. ನನ್ಗನ್ಸುತ್ತೆ ಇದು ಸುಲ್ತಾನರ ಪತ್ತೆದಾರರು. ಹಿಡಿರಿ ಇವರನ್ನು, ಯಾರು ತಪ್ಪಿಸಬಾರ್ದು. ಸಂಭಾಳಿಸಿ, ಇವರಿಗೆ ಏಟಾಗ್ಬಾರ್ದು. ಅಂದ್ರೆ ನೋಡ್ರಪ್ಪ, ಬನ್ನಿ. ಇವಳಂತೂ ನಿಮ್ಮ ಅಕ್ಕ ಅನ್ಸದ್ಲು. ಎಂತ ಹೊಡ್ತಾ ಹೊಡೆದ್ಲು. ಪರಾರಿಯಾಗಿ ಇಲ್ಲಿಂದ. ಹಿಡೀರಿ ಎಲ್ಲರನ್ನು.
ವಾ ಎಂತ ಫೈಟರ್. ಸೇನಾಪತಿ ಅವರು ಟ್ರೈನಿಂಗ್ ಕೊಟ್ಟಿದ್ದಾರೆ. ಹಾ! ಆ! ಹಾ! ಹಾ! ಅಣ್ಣ ಹಾರಣ್ಣ ಸರಿ, ಇವ್ರನ್ನೆಲ್ಲ ಸೇನಾಪತಿ ಬಳಿಗೆ ಕರ್ಕೊಂಡೋಗಿ. ಈಗ ನೋಡ್ಲೇಬೇಕು ಸೇನಾಪತಿ ಯಾರು ಅಂತ. ಹೆಣ್ಮಕ್ಳೇ, ಟ್ರೈನಿಂಗ್ ಈಗ ಶುರು ಆಗುತ್ತೆ. ಮತ್ತೆ 1 and 2 and 1 2 3 4 ಸರಿಯಾಗಿ ಮಾಡಿ ಹೆಣ್ಮಕ್ಳೇ. ಅರೆ ಹೆಣ್ಮಕ್ಳೇ, ಮಜಾ ಬಂತು. ಎಲ್ಲ ಕೆಲ್ಸಗಳಲ್ಲೂ ತಾಳ ಬಹಳ ಮುಖ್ಯ. ಗಮನಿಟ್ಟು ನೋಡಿ. 5 6 7 and go. 1 2 1 2 3 4 ಇಬ್ರ ಜೊತೆಗೆ ಹೋರಾಡೋದಾದ್ರೆ ಎಡದ ಕಾಲನ್ನ ಮುಂದೆ ಇಡಿ. ನೋಡಿ ಮತ್ತೆ ಕಲೀರಿ. ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್. ನನ್ನ ಕಾಲು. ನೀನು ನೋಡಿ ನಿಲ್ಬೇಕಾಗಿತ್ತು. 4 ಜನರು ಸುತ್ತುವರಿದಾಗ ಹೀಗೆ ಮಾಡ್ಬೇಕು. ಹೀಗೆ ನಾನು ಹಿಂದೆ ಹೋಗ್ತೀನಿ ಮತ್ತೆ ನಾನು ಓದಿದ್ದೀನಿ. ಎಡವಟ್ಟು ಮಾಡಿದ್ರೆ ನೀವು ಫೈರ್ ಆಗ್ತೀರಿ. 5 6 7 and go and 1 and 2 and 1 2 3 4 5 6 7 go and 1 and 2 1 2 3 4 ಮಜಾ ಬಂತು ಮಕ್ಳೇ. ಸೇನಾಪತಿಯವರೇ, ಚೌಕಬಂದಿ ತಗೊಂಡ್ ಬಂದಿದ್ದಾಳೆ. ಎಲ್ಲಿದ್ದಾರೆ? ನಿಮ್ಮ ಎಡದ ಬದಿಯಲ್ಲಿ. ಇಲ್ಲಿ ಯಾರು ಇಲ್ಲ. ಬಲ ಬದಿಯಲ್ಲ, ಎಡದ ಬದಿಯಲ್ಲಿ. ಓ, ಇವ್ರ ಸುಲ್ತಾನ್ನ ಪತ್ತೆದಾರರು. ಹೇಳು ಹೇಳು. ಇಲ್ಲ, ಸುಲ್ತಾನ್ ಇದು ಬಾರ್ಬಾರ್ ಶಾಪ್. ಬಹಳ ಚೆನ್ನಾಗಿ ಕೂದಲ್ ಕಟ್ ಮಾಡ್ತಾನೆ ಅವರು. ಒಪ್ಕೋತೀನಿ ತಲೆಯಲ್ಲಿ ಏನಿದೆ ಅಂತ, ಆದ್ರೆ ಅದನ್ನ ಹುಡ್ಕೋದಕ್ಕೆ ಪತ್ತೆದಾರಿ ಅವಶ್ಯಕತೆ ಏನಿದೆ? ನೋಡಿದ್ರಾ, ಸುಮ್ನೆ ಏನೇನೋ ಹೇಳಿ ನನಗೆ ಸಿಟ್ಟು ಬರಿಸ್ತಾ ಇದ್ದಾರೆ. ಈಗ ನನ್ಗೆ ನಂಬಿಕೆ ಬಂತು ಇವ್ರು ಸುಲ್ತಾನ್ನ ಜನರು ಅಂತ. ಬಂಧಿಸಿ. ಅರೆ ಕೇಳಿ, ಸುಲ್ತಾನ್ ಈಗ ಪತ್ತೆದಾರನ್ನು ಕಳಿಸ್ತಾನಾ? ಕರ್ಕೊಂಡೋಗಿ ಇವರನ್ನು. ಅಣ್ಣ, ಈ ಕೋತಿ ಅಂತ ನಮ್ಮ ಮಾತು ಕೇಳ್ತಿಲ್ಲ. ಹಾ, ಹೆಣ್ಣು ಮಂಗ ಅಂತ ಹೇಳಿದ್ಯಾ? ತಮ್ಮ, ನನಗನಿಸ್ತಾ ಇದೆ ಇದನ್ನ ಮಂಗ ಅಂತ ಅನ್ನಬಾರ್ದಿತ್ತ ಅಂತ. ಬಹಳ ದಿನಗಳ ನಂತರ ನೀನು ಜಾಣತನದ ಮಾತಾಡ್ದೆ. ಎನಿ ಡೌಟ್? ವಿಚಿತ್ರ ಅಣ್ಣ, ಕೋತಿಗಳನ್ನ ಕೋತಿ ಅಂದೆ ಏನು ನವಿಲು ಅಂತ ಹೇಳ್ಬೇಕಾ? ಹೆಣ್ಣು ಮಂಗ ಅಂತ ಹೇಳಿದ್ಯಾ? ನಿನ್ಗೆ ಊಟ ಕೂಡ ಸಿಗಲ್ಲ. ಕಂಟ್ರೋಲ್, ಇಟ್ಸ್ ಟೂ ಮಚ್ ಯಾರ್. ಐ ನೀಡ್ ಸಮ್ ಫ್ರೆಶ್ ಏರ್. ಈಗ ತಿಳಿಯುತ್ತೆ ನಿಮ್ಮಂತ ಶತ್ರುಗಳಿಗೆ ಸುಲ್ತಾನ್ನ ಜೊತೆಗೆ ಸೇರಿ ನಮ್ಮನ್ನ ವಿರೋಧಿಸಿದ್ರೆ ಏನಾಗುತ್ತೆ ಅಂತ. ಅಣ್ಣ, ಕತ್ತರ್ಸಾಯ್ತು ನಡಿ.
ಏನಪ್ಪಾ ಇದು ಜೈಲ ಅಲ್ಲ ಬಿದಿರಿನ ಕೋಟೆಯ ಸರಿಯಾದ ಜೈಲು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಇವ್ರು ನಮ್ಮನ್ನು ಸೆರೆ ಮಾಡಿದ್ದು ಯಾಕೆ? ಇವ್ರಿಗನ್ಸುತ್ತೆ ನಾವು ಸುಲ್ತಾನನ ಪತ್ತೆದಾರರು ಅಂತ. ಈ ಸುಲ್ತಾನ ಯಾರು? ಬಾರ್ಬಾರ್ ಅವರು. ಇವನ ಅಂಗಡಿ ಅಂತೂ ಇನ್ನು ಬಾರ್ಬರ್ ಶಾಪ್ ನಲ್ಲೇ ನಿಂತ್ಕೊಂಡಿದೆ ಅಣ್ಣ. ನೀನು ಮತ್ತೆ ಮತ್ತೆ ಮಂಗ ಅಂತ ಹೇಳಿದ್ದಕ್ಕೆ ಸಿಟ್ಟಾಗಿದ್ದವಳು. ಎನಿ ಡೌಟ್? ಹಾ, ಆದ್ರೆ ಸುಲ್ತಾನ ಯಾರು? ಅರೆ ಸುಲ್ತಾನೋ ಅಥವಾ ಸಲ್ಮಾನೋ ನಮ್ಗೇನ್ ತಗೊಳ್ಳೋದಿದೆ? ಬೊಂಬಿನ ಗುಡಿಸ್ಲಿದೆ, ಹೊಡಿರಿ ಮತ್ತೆ ಹೋಗಿ ಅಣ್ಣ ಹೊಡೆದಾಕು. ಬಂದ್ಬಿಟ್ಟಿಯಲ್ಲ ಹೊರಗೆ, ಈಗ ಹೋಗ್ತೀಯ ಒಳಗೆ. ಅಣ್ಣ ಈ ರಿವರ್ಸ್ ಗೇರ್ ಯಾಕೆ ಹಾಕಿದೆ? ನೋಡ್ರಪ್ಪ, ದಾರಿ ಚೆಕ್ ಮಾಡ್ತಿದ್ದೆ. ಕ್ಲಿಯರ್. ಎಲ್ರು ಹೊರಗೆ ಹೋಗಿ ಆಮೇಲೆ ನಾನ್ ಬರ್ತೀನಿ. ನಾನು ಹೋಗ್ತೀನಿ. ಏನಾಯ್ತು? ಎಮೋಷನಲ್ ಆಗ್ಬಿಟ್ಟೆ. ಮೊದಲು ನನ್ನ ಅಣ್ಣ ಹನಿ ಹೋಗ್ತಾನೆ. ಸೇನಾಪತಿಯವರೇ, ಅವರು ಆಕ್ರಮಣಕ್ಕೆ ಬರ್ತಿದ್ದಾರೆ. ಏನ್ ಮಾಡ್ತಾ ಇದ್ದೀರಾ? ಬೇಗ ಬನ್ನಿ ಅಲ್ವಾ? ನೋಡ್ರಪ್ಪ, ಹೊರಗೆ ಎಲ್ಲ ಸೇಫ್ ಆಗಿದ್ಯಾ? ಹಾ, ಯಾರು ಇಲ್ಲ. ಹಾ, ಹೊರಗೆ ಯಾರು ಇಲ್ಲ. ಆದ್ರೆ ಎಲ್ರು ಎಲ್ಲಿಗೆ ಹೋದ್ರು? ಅರೆ ಎಲ್ಲಿಗ್ ಬೇಕಾದ್ರೂ ಹೋಗ್ಲಿ, ನಿನ್ನ ಸಂಬಂಧಿಕರ ನಿನಗೆ ಹೇಳು ಹೋಗೋದಕ್ಕೆ. ಓಡೋಣ, ನಾವು ಪಾರಾದ್ವಿ. ಎನಿ ಡೌಟ್? ಅಯ್ಯಯ್ಯೋ, ಅವ್ರಿವ್ರಿಗೆ ಹೊಡಿತಾ ಇದ್ದಾರೆ. ತಮ್ಮ, ಇವರಿಗೆ ಸಹಾಯ ಮಾಡ್ಬೇಕಾಗತ್ತೆ. ಆರೋಗಿರೋ ಮಣ್ಬತ್ತಿ, ನಾವ್ ಇವ್ರಿಗೆ ಸಹಾಯ ಮಾಡೋದ್ರಲ್ಲಿ ಹಿಡ್ಕೊಂಡ್ಬಿಟ್ರೆ ನಮ್ಗೆ ಯಾರು ಸಹಾಯ ಮಾಡ್ತಾರೆ? ಇವರನ್ನ ಕಷ್ಟದಲ್ಲಿ ಹಾಕಿ ಹೋಗೋದಕ್ಕೆ ನನ್ನ ಮನಸ್ಸೊಪ್ಪೋದಿಲ್ಲ. ಎನಿ ಡೌಟ್? ಉರ್ದು ಡಿಕ್ಷನರಿ, ಮೊಬೈಲ್ ಸ್ಟೋರ್ ನ ಅಮೀರಿಂದ ಪರ್ಮಿಷನ್ ಕೊಡಿಸ್ತೀನಿ. ತಪ್ಪಿಸ್ಕೊಳ್ಳೋ ಅವಕಾಶ ಸಿಗ್ತಿದೆ, ಸುಮ್ನೆ ತಪ್ಪಿಸ್ಕೋ. ನೋಡ್ರಪ್ಪ, ಇವರಿಗೆ ಸಹಾಯ ಮಾಡದೆ ನಾವು ಎಲ್ಲೂ ಹೋಗೋದಕ್ಕಿಲ್ಲ. ಅಣ್ಣ, ನಾನು ನಿಮ್ಗಾಗಿ ಏನ್ ಬೇಕಾದ್ರೂ ಮಾಡ್ತೇನೆ. ನನ್ನ ಹುಡುಗಿಯರ ಮೇಲೆ ನೀನು ಅಟ್ಯಾಕ್ ಮಾಡಿದ್ಯಾ? ಇಲ್ಲಿ ನೋಡೋದು, ನಾನ್ ನಿನ್ಗೆ ಹಿಟ್ ಮಾಡಿದೆ. ಇವನ ಸೇನಾಪತಿಯನ್ನ ಹಿಡ್ಕೊಳ್ಳಿ. ಅರೆ ಹೋಗು, ನಿನಗೆ ಕೋಳಿಗಳನ್ನ ಹಿಡಿಯಕ್ಕಾಗಲ್ಲ, ನನ್ನನ್ನೇನು ಹಿಡಿತೀಯಾ ಅಲ್ವಾ? ಈಗಲೇ ಹೇಳ್ತೀನಿ ಈ ಕೋತಿಗಳಿಗೆ ಹಮ್ಲಾ. ನನ್ನನ್ನ ಹೆಣ್ಣು ಮಂಗ ಅಂದ್ಯಾ? ಅರ್ಧ ಇಲ್ಲಿ, ಅರ್ಧ ಅಲ್ಲಿ. 5, 6, 7 ಗೋ. ಹೊಡೆಯೋಣ ಮುಖಕ್ಕೆ ಜೋರಾಗಿ, ಕಿರಿಚಬೇಕು ಬಾಯಿಂದ ಜೋರಾಗಿ. ಓ ಹುಡುಗಿಯರೇ, ಅಟ್ಯಾಕ್ ಮಾಡಿ. ಓಯ್ ಗೆಂಡ, ಇವತ್ತು ಹೊಡೆದು ಹೊಡೆದು ನಿನ್ನನ್ನ ಕತ್ತೆ ಮಾಡ್ತೀನಿ. 1, 2, 3, 4 ಕೆನ್ನೆಗೆ ನಿನಗೆ ಹೊಡಿತೀನಿ 100. ಇಲ್ಲಿ ಈ ಸರ್ದಾರ್ಗೆ ಹೆಚ್ಚು ಸಹಾಯ ಬೇಕು ಅಂತ ಕಾಣುತ್ತೆ. ಎನಿ ಡೌಟ್? ನಾನು ಈಗಂತೂ ಈ ಕೋತಿಯನ್ನ ಬಿಡೋದೇ ಇಲ್ಲ. ಸೇನಾಪತಿ ಲೆಫ್ಟ್ ಇಂದ ಹೊಡೀರಿ. ಏನ್ ಲೆಫ್ಟ್? ತಗೋ. ನೀನು ನನ್ನ ಹತ್ರ ನನ್ನ ಹುಡುಗಿಯರಿಗೆ ಹೊಡೆ
ಉಳಿಸಿದೆ. ಅರೆ ನಾನು ಲೆಫ್ಟ್ ಹೇಳಿದ್ದು ಲೆಫ್ಟ್. ಹಾ? ಈ ಬೇಕೂಫ್ಗೆ ಲೆಫ್ಟ್ ರೈಟ್ ಒಂದು ಅರ್ಥನೇ ಆಗ್ತಿಲ್ಲ. ನಾವು ಸೇನಾಪತಿಯನ್ನು ಕಾಪಾಡ್ತೀವಿ, ನೀನ್ ಇವ್ರ ಜೊತೆ ಹೋರಾಡು. ತಪ್ಪಿತು. ಎಲ್ಲಿ ತಪ್ಪಿತ್ತು? ಸರಿಯಾಗಿ ಹೊಡಿತಿದ್ದೀನಿ. ಅರೆ ಇವ್ರನ್ನ ನೋಡಿ, ಸರ್ದಾರ್ ತನ್ನ ಗೆಳೆಯರಿಗೆ ಹೊಡಿತಿದ್ದಾನೆ. ನಮ್ ಸರ್ದಾರ್ ಜೊತೆಗೆ ಸೇರ್ಕೊಂಡಿದ್ದಾನೆ, ಓಡಿ! ಇನ್ನಡೆ ಹಿಡಿಯಕ್ ಆಗೋದಿಲ್ಲ. ಕಣ್ಣುಗಳ ಜಾಗದಲ್ಲಿ ಮೊಟ್ಟೆ ಇಟ್ಟಿದೀಯಾ? ಕಾಣಿಸ್ತಿಲ್ವಾ? ನಾವು ನಿಮ್ಮನ್ನು ಹಿಡಿದು ಬಿಟ್ವಿ. ಅರೆ ಈ ಮನುಷ್ಯ ಡಿಕ್ಕಿ ಹೊಡೆದು ಮರ ಬೀಳಿಸಬಹುದು ಅಂದ್ರೆ ಈ ಹಗ್ಗ ಏನ್ ಮಾಡಕ್ಕಾಗತ್ತೆ? ಈ ಹಗ್ಗ ಬಹಳ ಗಟ್ಟಿ ಇದೆ, ಇದನ್ನ ಆನೆಗೆ ಕೂಡ ತುಂಡು ಮಾಡಕ್ಕಾಗಲ್ಲ. ಧನ್ಯವಾದ, ನೀವು ನಮ್ಗೆ ಸಹಾಯ ಮಾಡಿದ್ರಿ. ನನ್ಗೆ ನಂಬಿಕೆ ಬಂತು ನೀವು ಸುಲ್ತಾನ್ರ ಜನರು ಅಲ್ಲ ಅಂತ. ಅಂದ್ರೆ ನಾವು ಹೋಗ್ಬಹುದಾ? ಇಲ್ಲ. ಅಣ್ಣ ಏನೀ ಪ್ರತ್ಯುಪಕಾರ? ನಾವು ಸಹಾಯ ಮಾಡಿದ್ವಿ ಆದ್ರೂ ನಮ್ಮನ್ನ ಬಂಧಿಸ್ತಳ. ಅರೆ ಇಲ್ಲ, ನಾವು ನಿಮ್ ಜೊತೆಗೆ ಕೆಟ್ಟದಾಗಿ ವರ್ತಿಸಿದ್ವಿ. ಇನ್ನು ನಿಮ್ಗೆ ಸತ್ಕಾರ ಮಾಡ್ತೀವಿ. ಇನ್ನು ನಾಳೆ ಹೋಗಿ. ಓಕೆ. ಮತ್ತೆ ಇವನನ್ನ ಬಂದಿಖಾನೆಗೆ ಹಾಕಿ. ಹಾಕು ನಾನು ಈ ಕೋತಿಯ ಮುಖ ಅಂತೂ ನೋಡ್ಲಿಕ್ಕೆ ಆಗೋದಿಲ್ಲ. ನೀನು ಪುನಃ ನನ್ನನ್ನು ಹೆಣ್ಣು ಮಗ ಅಂದ್ಯಾ? ಇವನಿಗೆ ತಿನ್ನೋಕೆ ಕೇವಲ ಬಾಳೆಹಣ್ಣು ಕೊಡಿ, ಅದು ಕೂಡ ಕೇವಲ ಒಂದೇ. ಇನ್ನು ಇವನನ್ನು ಮಂಗ ಮಾಡಿಯೇ ಬಿಡ್ತೀನಿ. ನಡಿ ಒಳಗೆ. ಒಂದು ಅಂದ್ರೆ ನಮ್ಮ ರಾಜಕುಮಾರಿಯನ್ನ ಕಿಡ್ನಾಪ್ ಮಾಡ್ತಿ, ಇನ್ನೊಂದು ಅಂದ್ರೆ ನಮ್ಮ ಬಂದಿಖಾನೆಯನ್ನು ಮುರಿದು ಬಿಟ್ಯಾ. ನಿಕಾಲ ಕಾಲ ಕಾಲ. ಸರಿ, ಈಗ ಕನ್ನಡದಲ್ಲಿ ಹೇಳು. ತಪ್ಪು ಆರೋಪ ಮಾಡಬೇಡ. ನೀನು ಸುಲ್ತಾನ್ ಜೊತೆ ಸೇರಿ ನನ್ನ ಮಗಳನ್ನ ಅಪಹರಣ ಮಾಡಿದ್ಯಾ? ನೀನು ಸುಳ್ಳು ಹೇಳ್ತಿದ್ದಿ. ನೀನು ಸುಲ್ತಾನ್ನ ಜೊತೆ ಸೇರಿ ನಮ್ಮ ರಾಜಕುಮಾರಿಯನ್ನ ಅಪಹರಣ ಮಾಡಿದ್ದಿ. ಲಚಿಕಲ್ಲ ಕಲ್ಲ ಚಿಕ್ಕಲ್ಲ ಡಕ್ಕಲ್ಲ ಚಿಕ್ಕಲ್ಲ ಡಕ್ಕಲ್ಲ ಚಿಕ್ಕಲ್ಲ ಡಕ್ಕಲ್ಲ. 1 2 3 4 ಕೋಲಲ್ಲಿ ಹೊಡಿತೀನಿ ನಿನಗೆ 100. ಹೊಡಿತೀನಿ ಎಡಕ್ಕೆ, ಹೊಡಿತೀನಿ ಬಲಕ್ಕೆ, ಮುಖ ಆಗುತ್ತೆ ನಿಂದು ಟೈಟ್. ಲಚಿಕಲ್ಲ ಡಕ್ಕಲ್ಲ ಚಿಕ್ಕಲ್ಲ ಡಕ್ಕಲ್ಲ ಚಿಕ್ಕಲ್ಲ ಡಕ್ಕಲ್ಲ ಚಿಕ್ಕಲ್ಲ ಡಕ್ಕ. ಈಗ ನಡೆಯುತ್ತೆ ಆಕ್ರಮಣ. ಕೆಳಕ್ಕೆ ಮೇಲಕ್ಕೆ, ಮೇಲಕ್ಕೆ ಕೆಳಕ್ಕೆ, ಮೇಲಕ್ಕೆ ಕೆಳಕ್ಕೆ, ಕೆಳಕ್ಕೆ ಮೇಲಕ್ಕೆ. 5 6 7 ಗೋ. 5 6 7. ನೋಡು, ನಿನ್ನ ಭಾಷೆನ ಬಿಟ್ಟು ಕನ್ನಡದಲ್ಲಿ ಹೇಳು, ಏನ್ ನಡೀತು ಅಂತ. ಇವರು ಸುಲ್ತಾನ್ ಜೊತೆ ಸೇರಿ ನನ್ನ ಮಗ ರಾಜ್ಕುಮಾರ್ನ ಮಾವನನ್ನ ಅಪಹರಣ ಮಾಡಿದ್ದಾರೆ. ಇಲ್ಲ, ಇವನು ತಪ್ಪು ಹೇಳ್ತಿದ್ದಾನೆ. ಬದಲಾಗಿ ಇವನೇ ನಮ್ಮ ರಾಜಕುಮಾರಿ ಶಬಾಬನ ಅಪಹರಣ ಮಾಡಿದ್ದಾನೆ. ಸುಳ್ಳು. ಸಿಟ್ಟು ಬರಿಸ್ತೀಯಾ? ತಯಾರಾಗು, ನನ್ನ ಬೈಗಳಿಗೆ ನಿನಗೆ ಸಿಗುತ್ತೆ ಏಟು 106. 1
2 3 4 5 6 7 8 ಅರೆ ಡ್ಯಾನ್ಸಿಂಗ್ ಕ್ವೀನ್ ನಿಲ್ಲು, ಏನು ಮೋಸ ಇದೆ. ಎನಿ ಡೌಟ್? ನಿಮ್ಮ ಕಬಿಲೆ ರಾಜಕುಮಾರ ಮತ್ತು ನಿಮ್ಮ ಕಬಿಲೆ ರಾಜಕುಮಾರಿ ಕಿಡ್ನಾಪ್ ಆಗಿದ್ದಾರಾ? ಇದನ್ನು ನೀವಿಬ್ರು ಮಾಡಿಲ್ವಾ? ಇಲ್ಲ. ಹೌದಾ? ಹಾಗಾದ್ರೆ ಈ ಕೆಲಸ ಸುಲ್ತಾನ ಮಾಡಿದಾನೆ. ಇಬ್ರು ಕಬಿಲೆ ಜಗಳ ಆಡೋ ಹಾಗೆ ಈ ಕೆಲಸ ಸುಲ್ತಾನ ಮಾಡಿದಾನೆ. ಸರಿ ಇದೆ, ಸುಲ್ತಾನ್ ಇಬ್ರನ್ನು ಲಡಾಯಿ ಮಾಡಿಸ್ತಾ ಇದ್ದಾನೆ. ಯಾಕೆಂದ್ರೆ ಒಬ್ರು ಮತ್ತೊಬ್ರನ್ನ ವರ್ಷ ಪೂರ್ತಿ ಜೈಲಲ್ಲಿ ಇಟ್ರೆ ಇವರ ಕೂದಲು ದೊಡ್ಡದಾದ್ರೆ ಅವರು ಇವರೆಲ್ಲ ಕೂದಲು ಕಟ್ ಮಾಡಿ ಬಹಳಷ್ಟು ಹಣ ಸಂಪಾದಿಸಬಹುದು ಅಂತ. ಅಲ್ವಾ ನಾನು ಇಂಟೆಲಿಜೆಂಟ್? ಅರೆ ಇದು ಬಾರ್ಬಾರ್ ಸುಲ್ತಾನ್ ಅಲ್ಲ. ಸುಲ್ತಾನ್ ತುಂಬಾ ಕೆಟ್ಟ ವ್ಯಕ್ತಿ ಇದ್ದಾನೆ. ಹಾ, ಅವನು ಕಾಡಿನ ಎಲ್ಲಾ ಕಬಿಲೆ ಬಾಲ್ಗಳಿಗೆ ತೊಂದರೆ ಕೊಡ್ತಾನೆ. ಅದು ನಮಗೆ ಅರ್ಥ ಆಯ್ತು. ಆದ್ರೆ ಈ ಸುಲ್ತಾನ ಯಾರು? ಕಬಾಬಾ, ನನ್ನ ಹೆಸರು ಹಕೀಮ್, ಜನರು ಹೇಳ್ತಾರೆ ಲಾಲಿಮ್ ಅಂತ. ಅಕ್ಷಿ, ನಾನೇನಾದ್ರೂ ಜಮೀನ್ ಮೇಲೆ ಬಿದ್ರೆ ನಿಮ್ಗೆ ಶಿಕ್ಷೆ ಆಗುತ್ತೆ. ಮತ್ತೆ ನಾ ಏನ್ ಶಿಕ್ಷೆ ಕೊಡ್ಬೇಕು ಇವ್ರಿಗೆ? ನನ್ನ ತಲೆಯಲ್ಲಿ ಒಂದು ಐಡಿಯಾ ಬಂದಿದೆ. ಸುಲ್ತಾನ್ ನಾನೇ ಆಗಿರೋದ್ರಿಂದ ನನಗೆ ಮನವರಿಕೆ ಹಾಕಬೇಕಾಗಿದೆ ವಜೀರ್. ನಿಮ್ಮ ಯೋಚನೆ ತಪ್ಪಾಗಿ ನನ್ನ ತಲೆಯಲ್ಲಿ ಬಂದಿದೆ ಹುಜೂರ್. ಅಕ್ಷಿ, ಸರಿ ಶುರು ಮಾಡು. ಒಂದೇ ಒಂದು ಹನಿ ಜೇನಿನ ಬಿಂದು ನೆಲಕ್ಕೆ ಬಿದ್ದರೂ ಕೂಡ ಇವನ ತಲೆಯನ್ನ ಜೇನಿನ ಗೂಡಿಗೆ ಹಾಕುವ. ಏನು ನಿಮ್ಮ ಮನವರಿಕೆ? ಚೆನ್ನಾಗಿದೆ, ಅದ್ಭುತವಾಗಿದೆ ಹುಜೂರ್. ಹಾಗೆ ಆಗುತ್ತೆ. ವಜೀರಿನ ಮನ್ಸಲ್ಲಿ ಬಂದ್ಮೇಲೆ ನಾವೇ ಮನವರಿಕೆ ಮಾಡ್ಕೋಬೇಕಾಗಿದೆ. ವಜೀರ್, ಈ ನಮ್ ಬುದ್ಧಿಗೆ ಯಾಕೆ ಬರ್ತಾ ಇಲ್ಲ ಇದು? ಬುದ್ಧಿ ಇದ್ರೆ ತಾನೇ ಬರೋದು. ಏನ್ ಹೇಳ್ದೆ? ಅದು ಮೆದುಳು ಖಾಲಿ ಇದ್ರೆ ತಾನೇ ಬರೋದು ಹುಜೂರ್. ನಿಮ್ಮ ತಲೆಯಲ್ಲಿ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಇದೆ. ಸರಿಯಾಗಿ ಹೇಳ್ತಾ ಇದೀಯ. ಕಳ್ಳ, ಮೋಸ್ಕಾರ, ದೇಶದ್ರೋಹಿ ಇಬ್ಬರ ತಲೆಯನ್ನ ಕಡ್ದು ನಮ್ಮ ಇದ್ರ ಮೇಲೆ ಹಾಕಿ. ಅಕ್ಷಿ, ಬೇಡ ಹುಜೂರ್. ನಾನು ಹೇಳ್ತಾ ಇದ್ದೀನಿ, ವಜೀರ ಕತ್ತನ್ನ ಕರ್ಸಿ ಜೇನು ಒಳಗೆ ಹಾಕಿ. ಬೇಡ ಹುಜೂರ್, ನನಗೆ ಇನ್ನೊಂದು ಅದ್ಭುತವಾದಂತಹ ಯೋಜನೆ ನನ್ನ ತಲೆಯೊಳಗೆ ಬಂದಿದೆ. ನಮ್ಮ ಆಲೋಚನೆ ಮತ್ತೆ ನಮ್ಮ ತಲೆಯಲ್ಲಿ ಯಾಕೆ ಬರೋದಿಲ್ಲ? ತಲೆ ಇದ್ರೆ ತಾನೇ ಬರೋದು. ಏನ್ ಹೇಳ್ತಾ ಇದೆ? ಅರೆ ಮಹಾರಾಜರೇ, ನಿಮ್ ತಲೆ ಒಳಗೆ ಎಷ್ಟೊಂದು ಯೋಚನೆಗಳಿರ್ತಾವೆ. ಸಣ್ಣ ಸಣ್ಣ ಯೋಚನೆಗಳಿಗೆ ಜಾಗ ಎಲ್ಲಿದೆ? ಸರಿಯಾಗಿ ಹೇಳ್ತಾ ಇದೀಯ, ನಿಜ ಹೇಳು. ಹುಜೂರ್, ನಿಮ್ಮ ಯೋಚನೆ ಹಾಗೆ ಇವರು ನಮ್ಮ ಜೈಲಲ್ಲಿ ಇರ್ಬೇಕಾದ್ದು ಬಹಳ ಅಗತ್ಯ. ಮತ್ತೆ ನಿಮ್ಮ ಯೋಚನೆ ಹಾಗೆ ಇವರ ಕಬೀಲ ನಮ್ಮ ವಶದಲ್ಲಿರ್ಲಿ. ನಿಮ್ಮ ಯೋಚನೆ ಏನಿತ್ತು ಅಂದ್ರೆ ಕಾಡಿನ ಎಲ್ಲಾ ರಾಜಕುಮಾರಿಗಳು ಕೂಡ ನಿಮ್ಮ ವಶದಲ್ಲಿರ್ಬೇಕು ಅಂತ, ಎಲ್ರೂ ನಿಮ್ಮ ಮುಂದೆ ತಲೆ ಬಗ್ಗಿಸಿ ನಿಲ್ಬೇಕು ಅಂತ. ಬಹಳ ಚೆನ್ನಾಗಿದೆ, ಅದ್ಭುತವಾಗಿದೆ ಹುಜೂರ್. ಏನೇ ಆದ್ರೂ ಕೊನೆಗೆ ನಂದೇ ತೀರ್ಮಾನ. ಸೈನಿಕರೇ, ಇವರಿಬ್ಬರನ್ನ ಕರ್ಕೊಂಡೋಗಿ 2-3 ಜನ್ಮದವರೆಗೂ ಜೈಲಲ್ಲಿ ಹಾಕಿ. ಕೇಳು ವಜೀರ್, ನನ್ನ ಆಲೋಚನೆ ನಿನ್ನ ಆಲೋಚನೆಯಲ್ಲಿ ಬಂದಿದೆ. ಅದು ತುಂಬಾ ಉನ್ನತವಾದ್ದಾಗಿದೆ. ನನ್ನ ಆಲೋಚನೆಯಂತೆ ಬಹು ಬೇಗ ರಾಜ್ಕುಮಾರ ಮತ್ತು ರಾಜ್ಕುಮಾರಿಯನ್ನ ಕರ್ಕೊಂಡು ಅವ್ರನ್ನ ಹಿಡ್ಕೊಂಡು ಬೇಗ ಕ್ಯಾಚ್ ಮಾಡ್ಕೊಳ್ಳಿ. ಹೌದು ಹುಜೂರ್, ಆದ್ರೆ ಇದರಲ್ಲಿ 1 ಲಕ್ಷ ಚಿನ್ನದ ನಾಣ್ಯಗಳ ಖರ್ಚಾಗತ್ತೆ. ಮತ್ತೆ ಖಜಾನೆಯಿಂದ ತೆಗೆದುಕೊಳ್ಳಿ. ಊರ ಇಲಾಖೆಯಲ್ಲಿ ನಮ್ಮದೇ ಹವಾ ನಡಿಬೇಕು. ಎಲ್ರಿಗೂ ಗೊತ್ತಾಗ್ಬೇಕು ನನ್ನ ಹೆಸರು ಹಕೀಮ್, ಆದ್ರೆ ಜನರು ಹೇಳ್ತಾರೆ ಲಾಲಿಮ್ ಅಂತ.
ಕಬಾಬಾ, ನಮ್ಮ ಕಬಿಲೆಯವರು ಒಬ್ಬರು ಇನ್ನೊಬ್ಬರ ಮೇಲೆ ಶಂಕಿಸಿ ಜಗಳ ಆಡ್ತಿರ್ಬೋದು. ಹೌದು ಶಬಾಬ, ಅವರಿಗೆ ಗೊತ್ತೇ ಇರ್ಲಿಕ್ಕಿಲ್ಲ ಈ ಜಾಲ ಸುಲ್ತಾನ್ದು ಅಂತ. ನಾವು ಅವರಿಗೆ ತಿಳಿ ಹೇಳ್ಬೇಕು. ನಡಿ ನಡಿ ಹೋಗಿ ಹೇಳೋಣ. ಕಬಾಬಾ, ಕೇಳೋ. ಸುಮ್ನೆ ಕೂತ್ಕೊಂಬೇಡ. ಅಯೋಗ್ಯ, ಯಾರು ನಿನ್ಗೆ ಕಲ್ಸ್ಕೊಡ್ಲಿಲ್ವಾ ರಾಜ್ಕುಮಾರ್ ಜೊತೆ ಹೇಗೆ ಮಾತಾಡ್ಬೇಕು ಅಂತ? ನಾವಿಲ್ಲಿ ಬಂದಿ ಆಗಿದ್ದೀವಿ ಕಬಾಬಾ. ಮತ್ತೆ ಏನ್ ಮಾಡೋದು ಶಬಾಬ? ಚಿಕ್ಕಪ್ಪ, ಇವರು ನಮ್ಮ ಸಂದೇಶವನ್ನ ತಗೊಂಡೋಗ್ತಾರೆ. ಈ ಸಂದೇಶ ಸಿಕ್ಕಿದ ಕೂಡಲೇ ಅವ್ರು ನಮ್ಮನ್ನ ಕಾಪಾಡೋಕೆ ಬರ್ತಾರೆ. ಬಾಳೆಹಣ್ಣು ತಿಂದ್ರೆ ಮಾತ್ರ ಸಾಲದು, ಕರಗಿಸಿಕೊಳ್ಬೇಕು ಕೂಡ. ಎನಿ ಡೌಟ್? ಜೀರ್ಣಿಸ್ಕೊಳ್ತಾಳೆ. ಕೋತಿ ತುಂಬಾ ಬಾಳೆ ತಿಂತಾಳೆ. ನಮ್ಮ ಕಬಿಲೆ ಜೊತೆಗಿರೋದು ನಾವಲ್ಲ. ನನ್ನನ್ನ ಹೆಣ್ಣು ಮಂಗ ಅಂದ್ರೆ ಹೊಡೆದು ಹೊಡೆದು ಲಂಗೂರ್ ಮಾಡ್ತೀನಿ. ಒಂದು ಕೋತಿ ಮಂಗನ್ನೇ ಮಾಡೋದು, ಹುಲಿಯನ್ ಮಾಡಕ್ಕಾಗತ್ತಾ? ಸರ್ದಾರ್, ಪದೇ ಪದೇ ಇವರಿಗೆ ಹೆಣ್ಣು ಮಂಗ ಅಂತ ಹೇಳ್ಬೇಡಿ. ಇವಳು ಸಿಟ್ ಮಾಡ್ಕೋತಾಳೆ. ಇವಳಿಗೆ ಆನೆ ಅಂತ ಹೇಳಿದ್ರೆ ಖುಷಿಯಾಗಿರ್ಬಹುದೇನೋ. ಆದ್ರೆ ಅವನಿಗೆ ಸೊಂಡ್ಲಿರುತ್ತಣ್ಣ. ಹೌದಪ್ಪ, ನಿನಗೆ ಸೊಂಡಿಲ್ನಿಂದ ತೆಂಗಿನಕಾಯಿ ಓಡಿಸ್ಬೇಕಾ? ಚಿಕ್ಕಪ್ಪ ಬಂದ್ರು. ಅರೆ, ಇಲ್ಲಂತೂ ಪೂರ್ತಿ ಸಿಸ್ಟಮೇ ಹಾಳಾಗಿದೆ. ಮಂಗನ ಚಿಕ್ಕಪ್ಪ ಗಿಡುಗಾಗಿದೆ. ಇವ್ರ ಹೆಸರು ಚಿಕ್ಕಪ್ಪ ಅಂತ. ರಾಜ್ಕುಮಾರಿಯ ಸಾಕು ಪ್ರಾಣಿ. ನೋಡಪ್ಪ, ಈ ಸಾಕು ಪ್ರಾಣಿಗಳಿಂದ ನಮ್ಗೆ ಸಾಕಾಗೋಗಿದೆ. ಅರೆ, ಅದು ಸಾಕು ಪ್ರಾಣಿ ಆಗಿದೆ. ರಾಜಕುಮಾರಿ ಅವರ ಪೇಟಾಗಿದೆ. ಇವನ ಕಾಲಲ್ಲಿ ಏನೋ ಇದೆ. ನಾನು ಮತ್ತು ಕಬಾಬಾ ಸುಲ್ತಾನ್ನ ಬಂದಿಖಾನೆಯಲ್ಲಿದ್ದೀವಿ. ತಮ್ಮ, ನೀನಂತೂ ನಮ್ಮ ಮುಂದೆನೇ ಇದ್ದೀಯಾ. ಅರೆ ಕತೆ, ರಾಜ್ಕುಮಾರ ಸುಲ್ತಾನ್ನ ಬಂದಿಖಾನೆಯಲ್ಲಿದ್ದಾರೆ. ರಾಜ್ಕುಮಾರಿ ಲೆಟರ್ ಬರ್ದಿದ್ದಾಳೆ. ಕೇಳಿದ್ರ ಪ್ರಾಬ್ಲಮ್ ಸಾಲ್ವ್. ನಿಮ್ಮ ಮಕ್ಕಳು ಸುಲ್ತಾನ್ನ ಬಂದಿಯಲ್ಲಿದ್ದಾರೆ, ಹೋಗಿ ಬಿಡ್ಸ್ಕೊಳ್ಳಿ. ನಾವು ಈಗ ಹೋಗ್ತೀವಿ. ಇಲ್ಲ, ಸುಲ್ತಾನ ಸೈನ್ಯದೊಟ್ಟಿಗೆ ಹೋರಾಡೋ ಶಕ್ತಿ ನಮ್ಗಿಲ್ಲ. ನೀವು ಚಿಂತೆ ಮಾಡ್ಬೇಡಿ, ಅವ್ರನ್ನ ರಕ್ಷಿಸೋಕೆ ನಾವು ಹೋಗ್ತೀವಿ. ಅಣ್ಣ, ಈ ಬನಿ ಹಿಂದಿನ ಜನ್ಮದಲ್ಲಿ ಶತ್ರು ಇದ್ನೇನೋ, ಈ ಜನ್ಮದಲ್ಲಿ ತೀರ್ಸ್ಕೊಳ್ತಾ ಇದ್ದಾನೆ. ಹೇಳಪ್ಪ, ಬನ್ನಿ ಹೇಳಿದ್ದಾರೆ ಬಿಡಿಸೋದಕ್ಕೆ ಹೋಗ್ಬೇಕು ಅಂದ್ರೆ ಹೋಗಲೇಬೇಕು. ಥ್ಯಾಂಕ್ಸ್ ತೋತಾರಾಮ್. ನಾಳೆ ಬೆಳಿಗ್ಗೆ ನಾವೆಲ್ಲರೂ ಸುಲ್ತಾನ ಕೋಟೆಗೆ ಖಂಡಿತ ಹೋಗೋಣ. ಒಂದ್ ನಿಮಿಷ, ನನ್ನ ಜನಗಳು ಇವ್ರ ಜೊತೆ ಹೋಗೋದಿಲ್ಲ. ಇವ್ರಿಗೆ ಒಂದ್ ಕಡೆ ಹೇಳಿದ್ರೆ ಇನ್ನೊಂದ್ ಕಡೆ ನಮ್ದೇ ಜನಗಳನ್ನ ಸಾಯಿಸ್ತಾರೆ. ಇಲ್ಲ, ಇವ್ರ ಜೊತೆ ಇಲ್ಲ. ಅರೆ, ನಾನು ಹೊಡೆದಾದ್ರೂ ಬಿಡ್ತೀನಲ್ವಾ. ಇವನು ಒಬ್ನೇ ಹೋಗ್ತಾನೆ ಮತ್ತೆ ಏಟು ತಿಂದು ಬರ್ತಾನೆ. ತನ್ನದೇ ಜನರ ಕೆಳಗೆ ಬಿದ್ದು ಬಿಡ್ತಾನೆ. ಸರಿ, ನೀವು ಜೊತೆಗಲ್ಲ, ಬೇರೆ ಬೇರೆ ಜಗಳ ಆಡಿ. ನಿಮ್ಮ ಸೈನಿಕರನ್ನ ಜೊತೆ ಕರ್ಕೊಂಡೋಗಿ. ಬೆಳಿಗ್ಗೆ ಅಷ್ಟಲ್ಲಿ ಎಲ್ಲ ತಯಾರಿ ಮಾಡಿ.
ಎಲ್ರೂ ಎಚ್ಚರಿಕೆಯಿಂದ ಇರಿ. ಹೇ, ಏನ್ ನೋಡ್ತಿದ್ದಿ? ನಾವು ಮಹಲ್ಗೆ ಹೋಗಿ ರಾಜ್ಕುಮಾರಿಯನ್ನು ಹುಡುಕ್ತಿವಿ. ನೀವು ಹೊರಗೆ ಸೈನಿಕರನ್ನ ಸಂಭಾಳಿಸಿ. ಇವ್ರ ಕೈಲಿ ಆಗೋದಲ್ಲ, ನಾನ್ ನೋಡ್ಕೊಳ್ತೀನಿ. ಯಾಕೆ ನಾವಿಲ್ಲಿ ಬಾಳೆಹಣ್ಣು ತಿನ್ನೋಕೆ ಬಂದಿದ್ದ? ನಾನ್ ಸಂಭಾಳಿಸ್ತೀನಿ. ಮುಂಚೆ ನೀನು ಸಂಭಾಳಿಸ್ಕೋ. ಸಿಟ್ಟು ಬರಿಸ್ಬೇಡ, ಇಲ್ಲಾಂದ್ರೆ ನಿನ್ನನ್ನ ಸಂಭಾಳಿಸೋಕೆ 10 ಜನರು ಬೇಕು. ಅರೆ ನಿಮ್ಮ ಚರ್ಚೆ ಎಲ್ಲ ನಿಲ್ಲಿಸಿ, ಯಾವ ಕೆಲ್ಸಕ್ಕೆ ಬಂದಿದ್ದೀರಾ ಆ ಕೆಲಸ ಮಾಡ್ತಾ ಹೋಗಿ. ಎಲ್ರೂ ಬೇರೆ ಬೇರೆ ಕಡೆಗೆ ಹೋಗಿ. ಸರ್ದಾರ್, ನೀವು ನಿಮ್ಮ ಜನರೊಂದಿಗೆ ಲೆಫ್ಟ್ ಅಲ್ಲಿ. ಓ ಸೇನಾಪತಿ, ನೀವು ನಿಮ್ಮ ಹುಡುಗಿರ ಜೊತೆಗೆ ರೈಟ್ ನಲ್ಲಿ. ಸರಿ. ರೈಟ್ ಹೇಳಿದ್ದು, ಲೆಫ್ಟ್ ಅಲ್ಲ. ನನಗೆ ಲೆಫ್ಟ್ ರೈಟ್ ಕಲಿಸ್ಬೇಡ, ನನಗೆ ಗೊತ್ತು ಎಲ್ಲಿಗೆ ಹೋಗ್ಬೇಕು ಅಂತ. ನಾವು ಮೆಹಲ್ಗೆ ಹೋಗೋಕೆ ಯಾವ್ದಾದ್ರೂ ದಾರಿ ಕಂಡು ಹಿಡಿಬೇಕು. ಹುಡ್ಕೋ ಅವಶ್ಯಕತೆ ಏನಿದೆ? ಯಾರ ಹತ್ರ ಕೇಳ್ಬಿಡ್ವಲ್ವಾ? ಇಲ್ಲಿ ನೋಡಿ, ಕತ್ತೆ ಮೇಲೆ ಕತ್ತೆ ಕೂತ್ಕೊಂಡಿರೋದು. ಎನಿ ಡೌಟ್? ಹನಿ, ನಾವು ಮಹಲೊಳಗೆ ಹೋಗುವಂತ ಏನಾದ್ರೂ ಒಂದು ಐಡಿಯಾ ನೋಡ್ಲೇಬೇಕಾಗತ್ತೆ. ಎಲ್ಲಾ ವಿಷಯಕ್ಕೂ ಉಪಾಯ ಹುಡುಕೋ ಅವಶ್ಯಕತೆ ಇಲ್ಲ. ಸೀದಾ ಹೇಳು, ನಮ್ಗೆ ಮಹಲ್ ನೋಡ್ಲಿಕ್ಕೆ ಹೋಗ್ಬೇಕು ಅಂತ. ಮಾತು ಮುಗೀತು. ನೋಡಪ್ಪ, ಈ ಎಲ್ಲಾ ಮಾಮುಗಳನ್ನ ನೋಡ್ತಾ ಇದೆಯಲ್ಲ, ಇವರು ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ. ಇವರೆಲ್ಲ ನಿನ್ನ ಮಾಮ ಆಗಿದ್ರೆ ಅವರಿಗೆ ಹೇಳು, ಮಾಮ ಅವರೇ ನಮಗೆ ಒಳಗೋಗ್ಲಿಕ್ಕೆ ಬಿಡಿ ಅಂತ. ನನ್ನ ಅಪ್ಪ ಹೇಳ್ತಾ ಇದ್ರು, ಬುದ್ಧಿ ಸರಿಯಾದ ಜಾಗದಲ್ಲಿ ಖರ್ಚು ಮಾಡ್ಬೇಕು ಅಂತ. ಹನಿ ಜೊತೆ ಮಾತಾಡಿ ಬುದ್ಧಿ ಯಾಕೆ ವೇಸ್ಟ್ ಮಾಡ್ಕೊಳ್ತೀಯ? ಕಳ್ಳತನ ಮಾಡ್ತೀಯ? ಎಳ್ಕೊಂಡೋಗಿ ಇವನನ್ನ ಸುಲ್ತಾನ್ನ ಮುಂದೆ. ಗೆಳೆಯರೇ, ಮಹಲ್ಗೆ ಹೋಗೋ ಐಡಿಯಾ ಸಿಕ್ತು. ಈ ಕತ್ತೆ ಮಹಲ್ ಒಳಗೆ ಕರ್ಕೊಂಡು ಹೋಗ್ತಾನೆ. ನಾನೇಗೆ ತಗೊಂಡೋಗೋದು? ಅರೇ ನೀನಲ್ಲ, ನಿನ್ನ ಕತ್ತೆ. ಯಾವ್ದ್ರ ಮೇಲೆ ನೀನ್ ಕೂತಿದ್ದಿ? ಯಾರ ನನ್ನನ್ನ ಬರ್ವಾದ್ ಮಾಡಿದ್ಯಾ ನೀನು? ಕತ್ತೆ ಬೆಳೆಸಿದ್ದು. ಕತ್ತೆ ಹತ್ರ ಹಣ ಕೇಳು. ತಮ್ಮ, ನನ್ನ ಹತ್ರ ಹಣ ಇಲ್ಲ. ಅರೆ ಬುದ್ಧಿಯಿಂದ ಅಲ್ಲ, ದೇಹ ಯಾರ್ದು ಕತ್ತೆಯ ಅವನ ಜೊತೆ ಮಾತಾಡೋದು. ತಳ್ಳಬೇಡ. ಸಾರಿ ಗೆಳೆಯ, ಕ್ಷಮಿಸು, ಅನಿವಾರ್ಯ. ಅರೆ ತಮ್ಮ ಅಂಗಡಿಯಲ್ಲಿ ಜಗಳ ಆಡ್ರಲ್ಲ. ಏನ್ ನಡೀತಾ ಇದಿಲ್ಲಿ? ಹುಜೂರ್, ಇವ್ ನನ್ನ ಬೆಣ್ಣೆ ಹಾಳು ಮಾಡ್ದ. ಹಣನೂ ಕೊಡೋದಿಲ್ಲ. ಕೊಡಲ್ಲ. ಏನ್ ಮಾಡ್ತೀಯೋ ಮಾಡು. ಹೌದಾ? ಇವನ್ನ ಹಿಡ್ಕೊಂಡು ರಾಜನ ಹತ್ರ ಕರ್ಕೊಂಡಿ. ನನ್ನನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗು. ಗೆಳೆಯರಿಗೆ ಏನು ಮಾಡ್ಬೇಡ. ಹೌದಾ? ಇವ್ರ ಜೊತೆಗಾರನ ಹಿಡ್ಕೊಂಡು ಕರ್ಕೊಂಡಿ. ಐಡಿಯಾ ಕೆಲಸ ಮಾಡ್ತು. ತಮ್ಮ, ಈ ಸಿಪಾಯಿಗಳು ನನಗಿಂತ ದೊಡ್ಡ ಕತ್ತೆಗಳು. ನನಗೆ ಅರ್ಥ ಆಯ್ತು, ಆದ್ರೆ ಇವರಿಗೆ ಅರ್ಥ ಆಗಿಲ್ಲ. ನೀನು ಮೇಲೊಳಗೆ ನುಗ್ಲಿಕ್ಕೆ ಪ್ಲಾನ್ ಮಾಡಿದ್ಯಲ್ವಾ? ಅಣ್ಣ, ಇವನ ಹತ್ರ ಸ್ವಲ್ಪನೂ ಬುದ್ಧಿ ಇಲ್ಲ. ಇವನು ಅರಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗು. ಅಟ್ಯಾಕ್! ಸ್ವಲ್ಪ ಇಲ್ಲಿ ಹೋರಾಡಿ, ಸ್ವಲ್ಪ ರಾಜಕುಮಾರ ಮತ್ತೆ ರಾಜಕುಮಾರಿಯನ್ನು ಹುಡುಕಿ. ಬನ್ರಪ್ಪ, ಇವರ ಎಲ್ಬು ಮುರಿಯೋಣ ಬನ್ನಿ. ಹಿಡಿರಿ. ಬೇರೆ ಸೈನಿಕರು ಬರೋ ಮೊದಲು ಒಳಗೆ ಹೋಗೋಣ. ಇಷ್ಟು ದೊಡ್ಡ ಮಹಲಲ್ಲಿ ಎಲ್ಲಿ ಹುಡುಕುದು? ರಾಜ್ಕುಮಾರ, ರಾಜ್ಕುಮಾರ, ಎಲ್ಲಿದ್ದೀರಾ ನೀವು?
ಸಿಕ್ಕಿದ್ರಾ? ಇಲ್ಲ ನಿನ್ಗೆ ಇಲ್ಲ. ಸಿಕ್ಕಿದ್ರಾ? ಇಲ್ಲ, ಮಹಲ್ ಬಹಳ ದೊಡ್ಡದಿದೆ. ಅರೇ ಅರಮನೆಯಲ್ಲಿ ತಿರ್ಗೋಡೋದಲ್ಲ, ರಾಜ್ಕುಮಾರಿನ ಹುಡುಕ್ಬೇಕು. ಅರೆ ಕತ್ತೆಗಳ ವಂಶದ ಹನಿ ಜೋರ್ದಾರು ಅದನ್ನೇ ಹೇಳೋದು, ಮಹಲು ದೊಡ್ಡದಾಗಿದೆ ಅಂತ, ಹುಡುಕೋದಕ್ಕೆ ಟೈಮ್ ಆಗತ್ತೆ ಅಂತ. ಹಿಡಿದ್ರಿ ಕಳ್ಳ ಕಳ್ಳ. ಈಜಾಡಿ ಹೋಗಿ, ಈಜಾಡಿ. ಅಯ್ಯೋ ಅಮ್ಮ, ಕಲ್ಲಿನಾಗಿರೋ ನೀರು. ಹಾ, ಅರೆ ಇದು ಕಲ್ಲೇ, ನೀರಿನ ಡಿಸೈನ್ ಅಲ್ಲಿದೆ. ನೋಡ್ರಪ್ಪ, ಇವ್ರನ್ನ ನಾನ್ ನೋಡ್ಕೊಳ್ತೀನಿ, ನೀವು ಸೆರೆಮನೆ ಹುಡುಕಿ. ಅಲ್ಲಿದ್ದಾರೆ ರಾಜಕುಮಾರ ಮತ್ತೆ ರಾಜಕುಮಾರಿ. ಗಾಜಿನ ಗೋಡೆ. ಹೊರಗ್ ಬನ್ನಿ, ಮಹಲಿನ ಹೊರಗೆ ನಿಮ್ಮ ಸೈನಿಕರು ಕಾಯ್ತಾ ಇದ್ದಾರೆ. ವಜೀರ್, ನಾನ್ ಆಲೋಚನೆ ಮಾಡ್ತಾ ಇದ್ದೀನಿ, ಈ ಮಾಡಿ ಮೇಲೆ ಮತ್ತೊಂದ್ ಮಾಡಿ ಕಟ್ಟೋಣ ಅಂತ. ಯಾವ ರೀತಿ ಆಲೋಚನೆ ಅಲ್ಲ, ಕೆಟ್ಟ ಯೋಚನೆ. ಏನ್ ಹೇಳ್ತಾ ಇದೀಯಾ? ಒಳ್ಳೆ ಯೋಚನೆ ಹುಜೂರ್, ಆದ್ರೆ ನನ್ನ ಮೆದುಳಲ್ಲಿ ನಿಮ್ಮ ಯೋಚನೆ ಬಂದಿದೆ. ಯಾವ ರೀತಿ? ಮತ್ತೆ ಏನ್ ಮಾಡಲಿ ಹುಜೂರ್, ನಾನ್ ನಿಮ್ಮವನು, ನನ್ನ ತಲೆಯೂ ನಿಮ್ದೇ, ಅಂದ ಮೇಲೆ ಯೋಚನೆಯೂ ನಿಮ್ಮದೇ ತಾನೇ. ಸರಿಯಾದ ಮಾತು ಹೇಳು, ಏನ್ ವಿಚಾರ ಅಂತ? ಹುಜೂರ್, ನೀವು ಪರ್ವತದ ಮೇಲೆ ದೊಡ್ಡ ಮಹಲ್ ಕಟ್ಟಿ ನನಗೆ ಕೊಟ್ಟು ಬಿಡಿ. ಇಲ್ಲಿ ಸೂರು ಮಾತ್ರ ಇರ್ಲಿ, ನೀವು ತಿರುಗಾಡಿ ಓಡಿ. ಸರಿಯಾಗಿದೆ, ನಾವಿಲ್ಲಿ ಓಡಾಡ್ಬೋದಾಗಿದೆ, ನಡೆದಾಡ್ಬೋದಾಗಿದೆ. ಓಡ್ತಾ ಇದ್ದಾರೆ. ಇಲ್ಲ, ನಿಂತ್ಕೊಂಡಿದ್ದೀರಿ ಹುಜೂರ್. ಅಲ್ಲಿ ನೋಡು, ಓಡ್ತಾ ಇದ್ದಾರೆ. ಹಿಡ್ಕೋ ಸಿಪಾಯಿಗಳೇ. ಅಲ್ಲಿಗೆ ಹೋಗೋಣ. ರಾಜ್ಕುಮಾರಿಯರು ಓಡಿ ಹೋಗ್ತಾ ಇದ್ದಾರೆ. ಅರೆ ಎಲ್ಲಿ ಹೋಗ್ತಾ ಇದ್ದೀಯಾ? ಶಾರ್ಟ್ ಕಟ್ ಇದೆ. ಕೆಳಗೆ ಬಗ್ಗು. ನೀನಂದು ನಂತರನೇ ಬಹಳ ಇಂಟೆಲಿಜೆಂಟ್ ಇದೀಯಾ. ಕತ್ತೆ ಇದ್ದೇನೆ, ಬೇಕು ಫಾಲ. ವಾವ್, ನನ್ನ ಡೈಲಾಗ್ ಕೂಡ ಹೇಳ್ತೀಯಾ? ಸರ್ದಾರ್ ಸೇನಾಪತಿ.
ವಜೀರ್, ನಾನು ಅರ್ಧ ಸೇನೆದ ಮೇಲೆ ದಾಳಿ ಮಾಡ್ತೀನಿ, ನೀನು ಉಳಿದ ಸೇನೆ ಮೇಲೆ ನೀನು ದಾಳಿ ಮಾಡ್ಬೇಕಾಗಿತ್ತು. ಹುಜೂರ್, ನನ್ನ ತಲೆಯಲ್ಲಿ ಒಂದು ಯೋಚನೆ ಬಂದಿದೆ. ಮತ್ತೆ ಯೋಚನೆ ನಿಮ್ಮದೇ, ಆದ್ರೆ ನನ್ನ ತಲೆಯಲ್ಲಿ ಬಂದಿದೆ. ನಿನ್ ತಲೆಯಲ್ಲಿ ಒಳ್ಳೆಯದು, ನನ್ನ ತಲೆನಲ್ಲೂ ಒಳಿತಾ ಇದೆ. ನನ್ನ ಎಲ್ಲ ಆಲೋಚನೆಗಳು ನಿನ್ನ ತಲೆಯಲ್ಲೂ ಬರುತ್ತೆ. ಮತ್ತೆ ಯಾಕೆ ನಾನು ನಿನ್ನ ತಲೆಯನ್ನ ಒಡೆದು ನಿನ್ನ ಮೆದುಳನ್ನ ನನ್ನ ತಲೆಯಲ್ಲಿ ಯಾಕೆ ಹಾಕ್ಬಾರ್ದು? ಏನ್ ಆಲೋಚನೆ, ಏನು ಪ್ರತಿಕ್ರಿಯೆ, ಏನು ಆಲೋಚನೆ? ಅರೆ ಸುಮ್ನಿರಿ ಎಲ್ರು. ನೀನು ಉಳ್ಕೊಂಬಿಟ್ಟೆ ವಜೀರ್, ಈಗ ದಾಳಿ ಮಾಡು. ಆಕ್ರಮಣ. ಅರೆ ಗೆಂಡ, ಹೊಡೆಸ್ಕೊಳ್ಳೋದಲ್ಲ, ಹೊಡಿಬೇಕು. ಗೊತ್ತಿದೆ, ನನ್ನ ಜನಗಳು ನನ್ನ ಜೊತೆ ಕೊಡ್ತಿಲ್ಲ. ನೀನ್ ನಿನ್ ಕೆಲಸ ಮಾಡು. 5 6 7 ಗೋ. 5 6 7 ಗೋ. And 1 and 2 and 1 2 3 4. 5 6 7 ಗೋ. 1 2 3 4. ಅರೆ ಈ ನೃತ್ಯದ ಕಾರ್ಯಕ್ರಮ ಆಮೇಲೆ ಮಾಡು, ಈಗ ಹೊಡೆದಾಡು. ಎನಿ ಡೌಟ್? ಇತ್ತು. ಅಣ್ಣ, ಈ ಫೈಟ್ ನನಗೆ ಸೂಟ್ ಆಗ್ತಿಲ್ಲ. ನೋಡಪ್ಪ, ನೀವೊಂದ್ ಕೆಲಸ ಮಾಡು, ನೀನ್ ಇವ್ರ ಜೊತೆ ಖೋಖೋ ಆಟ ಆಡು. ಅರೆ ಸಂಭಾಳಿಸ್ಕೊಂಡು ಆಂಟಿಕ್ ತೋಪೋದು, ಮುರಿದು ಬೀಳ್ಬೋದು. ವಜೀರ್, ಏನ್ ನಿನ್ ವಿಚಾರ? ನಿನ್ನ ತಲೆಯಲ್ಲಿ ನನ್ನ ವಿಚಾರ ಬರ್ತಾ ಇದ್ಯಾ? ನನ್ನ ತಲೆಯಲ್ಲಿ ನನ್ನದೇ ಯೋಚನೆ ಬರ್ತಿದೆ. ಇಲ್ಲಿಂದ ಓಡೋದೇ ಈಗ ಒಳ್ಳೆಯದು. ನನ್ನ ಹೆಸರು ಹಕೀಂ, ಜನರು ಹೇಳ್ತಾರೆ ತಾಲೀಮ್. ನೀನು ಓಡಿ ತೋರ್ಸು, ಓಡಿ ನೋಡೋಣ. ಈಗ ನೋಡಿ. ನಾವು ಗೆದ್ವಿ, ನಾವು ಗೆದ್ವಿ. ಇವತ್ತಿಂದ ಈ ಕೋಟೆ, ಈ ಅರಮನೆ ನಿಮ್ದು. ಕರ್ಕೊಂಡೋಗಿ ಈ ಸುಲ್ತಾನ ಮತ್ತೆ ಬಂದಿ ಖಾನೆಯಲ್ಲಿ ಹಾಕಿ. ನಿನ್ನ ತಲೆಯಲ್ಲಿ ನನ್ನ ಆಲೋಚನೆ ಏನು ಬರ್ತಾ ಇದೆಯಾ? ನನ್ನ ಬಗ್ಗೆ ಯೋಚನೆ ಬರ್ತಾ ಇದೆ. ನಿನಗಾಗಿ ನಾನಿಲ್ಲಿ ಸಿಕ್ಕಿಬಿದ್ನಲ್ಲ. ಏನ್ ಹೇಳ್ತಾ ಇದೀಯಾ, ಏನ್ ಹೇಳ್ತಾ ಇದೀಯಾ? ಅದೇ ನೀನ್ ಕೇಳಿದ್ದು. ಸುಮ್ನೆ ನಡಿ, ರಾಜನನ್ನ ಈಗ ಭಿಕ್ಷುಕ ಮಾಡ್ಬಿಡ್ತಾರೆ. ವಜೀರ್, ಧನ್ಯವಾದ. ನಿಮ್ಮೆಲ್ಲರಿಂದಾಗಿ ನಮ್ಗೆ ಸುಲ್ತಾನ್ನ ಅಪರಾಧದಿಂದ ಮುಕ್ತಿ ಸಿಕ್ತು. ಹೂಹೂ! ಈಗ ಇಲ್ಲಿ ಆಳ್ವಿಕೆ ಮಾಡ್ತೀವಿ ನಾವು. ನೋಡಪ್ಪ ಮಾತಾಡು. ಯಾರು ಇಲ್ಲಿ ಡಮರು ಹೊಡಿತಾನೆ ಇಲ್ಲ, ಆದ್ರೆ ಇವಳು ಕುಣಿತಾ ಇದ್ದಾಳೆ. ಕಿವಿ ತೆರೆದು ಕೇಳೋ, ಇದು ನಮ್ಮ ರಾಜ್ಯ, ನಮ್ದು, ನಮ್ಮದು. ನಮ್ದು. ನಿಲ್ಲಿ, ಎಲ್ರೂ ಸೇರಿ ಬಾಳ್ಬೇಕು. ಕೇವಲ ನಿಮ್ದಲ್ಲ, ಎಲ್ಲಾ ಕಬಿಲೆಗೆ ಒಳ್ಳೇದಾಗ್ಬೇಕು. ನನ್ನ ಸಲಹೆ ಅಂದ್ರೆ ರಾಜ್ಕುಮಾರ ಮತ್ತೆ ರಾಜ್ಕುಮಾರಿ ಇಲ್ಲಿ ಸೇರಿ ಆಳ್ವಿಕೆ ಮಾಡ್ಬೇಕು. ನಮ್ದು ಸಹಮತಿ ಇದೆ, ಸಹಮತಿ ಇದೆ. ಒಪ್ಪಿಗೆ, ಒಪ್ಪಿಗೆ. ಸೇನಾಪತಿ ಮತ್ತೆ ಸರ್ದಾರ್, ನೀವು ಕೂಡ ಮಾತು ಕೊಡಿ. ಇವತ್ತಿಂದ ನೀವಿಬ್ರು ಜಗಳಾಡಲ್ಲ ಅಂತ. ಇಲ್ಲ, ಇಲ್ಲ. ಹೇಳಿದ್ರು ಜಗಳ ಮಾಡಲ್ಲ ಅಂತ. ನೀವು ನಮ್ಗಾಗಿ ಇಷ್ಟೆಲ್ಲ ಮಾಡಿದ್ರಿ. ಹೇಳಿ, ನಿಮ್ಗೇನ್ ಬೇಕಿದೆ? ನಮ್ಮ ಗಾಡಿ, ಯಾಕಂದ್ರೆ ನಾವು ಮನೆಗೆ ಹೋಗೋಕೆ. ಅಣ್ಣ, ಈ ಖಾಲಿ ತಲೆ ಮೊದಲ ಬಾರಿ ಬುದ್ಧಿಯಿಂದ ಮಾತಾಡಿದೆ. ನನ್ಗನ್ಸುತ್ತೆ ಈಗ ಹೊರಡುವ ಸಮಯ ಬಂತು. ಓಡ್ಸಿ ಕೋತಿಗಳನ್ನ, ಓಡ್ಸಿ. ಏನೋ ಮಂಗಾಂದ್ಯಾ? ಅರೆ ನಿಮ್ಗಲ್ಲ, ಆ ಕೋತಿಗಳಿಗೆ ಹೇಳಿದ್ದು. ನೀವು ಯಾವಾಗ್ಲಾದ್ರೂ ಈ ಕಡೆ ಬಂದ್ರೆ ನಮ್ಮ ಜೊತೆ ಕೆಲವು ಸಮಯ ಖಂಡಿತ ಕಳೀರಿ. ನಮ್ಗೆ ಬಹಳ ಖುಷಿ ಆಗುತ್ತೆ. ಮುಂದಿನ ಬಾರಿ ನಾವು ರಜೆ ಮಜ್ಜೆ ತಗೊಳ್ಳಿಕ್ಕೆ ಹೋದಾಗ ಕಿಟ್ಕಿಟ್ನ ದೆಸೆಯಿಂದ ಎಲ್ಲಾದ್ರೂ ದಾರಿ ತಪ್ಪಿದ್ರೆ ಖಂಡಿತ ಬರ್ತೀವಿ. ಬಾಯ್ ಬಾಯ್.